ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್. ಇವತ್ತು ನೋಡ್ಬೋದು ನಮ್ಮ ಹಿಂದೆ ಒಂದು ಕಾರ್ ಇದೆ. ಸೊ ಕಾರ್ನ ರಿವ್ಯೂ ಮಾಡೋಣ. ಸೊ ನಿಮಗೆ ಇದ್ರ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ಪೆಸಿಫಿಕೇಶನ್ ಮತ್ತು ಇದ್ರ ಇಂಟೀರಿಯರ್ ಮತ್ತು ಫೀಚರ್ಸ್ ಎಲ್ಲ. ಸೊ ಬನ್ನಿ ಗೈಸ್ ನೋಡೋಣ. ನನ್ನ ಮುಂದೆ ಥಾರು ಇದು ಬಂದ್ಬಿಟ್ಟು 130 BHP ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 300 Nm ಟಾರ್ಕ್. ಮತ್ತು ಇದ್ರ ಫುಲ್ ಇಂಟೀರಿಯರ್ ಎಲ್ಲ ತೋರಿಸ್ತೀನಿ. ಮೀನ್ ವೈಲ್ ಇದು ಕನ್ವರ್ಟಬಲ್ ಹಾರ್ಡ್ ಟಾಪು, ಕನ್ವರ್ಟಬಲ್ ಟಾಪ್, ಹಾರ್ಡ್ ಟಾಪ್ ಅಲ್ಲ. ಸೊ ಹಾರ್ಡ್ ಟಾಪ್ ಬರುತ್ತೆ, ಕನ್ವರ್ಟಬಲ್ ಟಾಪ್ ಬರುತ್ತೆ. ಇದು ಕನ್ವರ್ಟಬಲ್ ಟಾಪಿಗೆ ಬಂದ್ಬಿಟ್ಟು ಡಿಫ್ರೆನ್ಸ್ ಹೇಳ್ತೀನಿ. ಈ ಗ್ಲಾಸ್ ಬರಲ್ಲ, ಫೈಬರ್ದು ಬರುತ್ತೆ ಮತ್ತು ಇದು ಟಾರ್ಪಲ್ ಮೆಟೀರಿಯಲ್. ಸೊ ಇದನ್ನ ಓಪನ್ ಮಾಡ್ಕೋಬೋದು, ತೋರಿಸ್ತೀನಿ ನಿಮಗೆಲ್ಲ ಲಿವರ್ ಎಲ್ಲ. ಮತ್ತು ಟಯರ್ ಬಂದ್ಬಿಟ್ಟು ಆಲ್ 5 ಅಲಾಯ್ ವೀಲ್ಸ್. ವೀಲ್ ಸೈಜ್ ಬರೋಂಗಿದ್ರೆ ವೀಲ್ ಸೈಜ್ ಬಂದ್ಬಿಟ್ಟು R18 ಇಂಚಸ್ ಅಲಾಯ್ ವೀಲ್ಸ್. ಸೊ ಆಲ್ 5 ಇನ್ಕ್ಲೂಡಿಂಗ್ ನಿಮಗೆ ಸ್ಟೆಪ್ನಿ ವೀಲೂ ಅಲಾಯ್ ವೀಲ್ಸೇ ಬರುತ್ತೆ. ಸೊ ಇಟ್ಸ್ ಅ ಡೈಮಂಡ್ ಕಟ್ ಅಲಾಯ್ ವೀಲ್ಸ್. ಸೊ ಚೆನ್ನಾಗಿದೆ, ಮ್ಯಾಸಿವ್ ಲುಕ್. ಮತ್ತು ಆ ಬಾಡಿ ವೆಯ್ಟಿಗೆ ಅದು ತಕ್ಕನಂಗೆ ಕೊಟ್ಟಿದ್ದಾರೆ. ಬನ್ನಿ ಇನ್ನು ಒಳಗಡೆ ತೋರಿಸ್ತೀನಿ. ಇದು ಬೋನೆಟ್ ಓಪನ್ ಮಾಡೋದು ಸೊ ಆ್ಯಸ್ ಯೂಶಲ್ ಓಲ್ಡ್ ಸ್ಕೂಲ್ ಸ್ಟೈಲ್ ಕೊಟ್ಟಿದ್ದಾರೆ ಲಾಕು. ಸೊ ಇದು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಇಂಜಿನ್ ಪ್ಲೇಸ್ಮೆಂಟ್ಸ್ ಎಲ್ಲ ಹೆಂಗೆ ಮಾಡಿದ್ದಾರೆ, ಹೆಂಗೆ ಪ್ಲೇಸ್ ಆಗಿದೆ. ಸೊ ಮೀನ್ ವೈಲ್ ಬನ್ನಿ ಇಂಟೀರಿಯರ್ ನೋಡೋಣ. ಆಮೇಲೆ ಒಂದು ರೌಂಡ್ ಫುಲ್ ಎಕ್ಸ್ಟೀರಿಯರ್ ತೋರಿಸ್ತೀನಿ. ಆಚೆ ಚೂರು ಅಡಿಷ್ನಲ್ ಫಿಟ್ಟಿಂಗ್, ಆಫ್ಟರ್ ಮಾರ್ಕೆಟ್ ಇನ್ ದ ಸೆನ್ಸ್ ಶೋರೂಮಲ್ಲೇ ಆ್ಯಡ್ ಆನ್ ಆಗಿದೆ, ಸ್ವಲ್ಪ ಆಕ್ಸೆಸರೀಸ್ ಆ್ಯಡ್ ಆಗಿದೆ, ತೋರಿಸ್ತೀನಿ ನಿಮ್ಗೆ ಅದನ್ನು. ಬನ್ನಿ ಗೈಸ್ ಒಳಗಡೆ ಹೋಗೋಣ. ಸೊ ಗೈಸ್ ಹ್ಯಾಂಡಲ್ ಬಂದ್ಬಿಟ್ಟು ಆ್ಯಸ್ ಯೂಶಲ್ ಹಳೇದು ಕೊಟ್ಟಿದ್ದಾರೆ. ಇದರಲ್ಲಿ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ, ಇನ್ನೊಂದು ಚೂರು ಚೆನ್ನಾಗಿರೋದು, ಬಟ್ ನಾವು ಹಾಕಿಸ್ಕೋಬೋದು. ಸೊ ಇಂಟೀರಿಯರ್ಗೆ ಹೋದ್ರೆ ಇಲ್ಲಿ ನೋಡ್ಬೋದು ನೀವು, ಮಹೀಂದ್ರ ನ್ಯೂ ಲೋಗೋ ಆ್ಯಡ್ ಆನ್ ಆಗಿದೆ. ಮತ್ತು ರೈಟ್ ಸೈಡ್ ನಿಮಗೆ ಫ್ಯೂ ಬಟನ್ಸ್ ಕಾಣಿಸ್ತಿದೆ. ಮತ್ತು ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. AC 4 ವೆಂಟ್ಸ್ ಇದೆ, 1 2 3, ಇಲ್ಲೊಂದು 4. ಮತ್ತು ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಬಟನ್ಸ್ ಇದೆ. ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವುದ್ಯಾವುದು ಏನೇನಕ್ಕೆ ಯೂಸ್ ಆಗುತ್ತೆ ಅಂತ. ಮತ್ತು ಇದು ಬಂದು ಟಚ್ ಸ್ಕ್ರೀನ್, ಕೀ ಆ್ಯಡ್ ಮಾಡೋಣ. ಆನ್ ಮಾಡಿದ ತಕ್ಷಣ ನೋಡ್ಬೋದು ಥಾರ್ ಲೋಗೋ ಬರುತ್ತೆ. ವೇರ್ ಸೀಟ್ ಬೆಲ್ಟ್, ಎಸ್, ಆಲ್ವೇಸ್ ಸೇಫ್ಟಿ. ಸೊ ಸೀಟ್ ಬೆಲ್ಟ್ ಯಾವಾಗಲೂ ಹಾಕಬೇಕು. ಸೊ ಇಲ್ಲಿ ನೋಡ್ಬೋದು ನೀವು ಬಟನ್ಸ್ ಇದೆ. ಇದು ಬಂದುಬಿಟ್ಟು ಡೋರ್ ಲಾಕ್ ಅನ್ಲಾಕ್. ಏನಕ್ಕಂದರೆ ಇಲ್ಲಿ ಡ್ರೈವರ್ ಸೀಟ್ ಹತ್ರ ಲಾಕ್ ಅನ್ಲಾಕ್ ಕೊಟ್ಟಿಲ್ಲ. ಇದು ಬಂದು ಜಸ್ಟ್ 3 ಡೋರ್ ಇನ್ಕ್ಲೂಡಿಂಗ್ ಡಿಕ್ಕಿ ಆರ್ ವಾಟ್ ಎವರ್ ಯು ಕಾಲ್. ಲಾಕ್ ಅನ್ಲಾಕ್ ನೋಡ್ಬೋದು ನೀವು, ಅಲ್ಲಿ ಬಟನ್ ಪ್ರೆಸ್ ಮಾಡಿ ಲಾಕ್ ಅನ್ಲಾಕ್ ಆಗುತ್ತೆ. ನೆಕ್ಸ್ಟ್ ಆ್ಯಸ್ ಯೂಶಲ್ AC ಸ್ಪೀಡ್ ಕಂಟ್ರೋಲ್, ಮತ್ತು ಇದು ಕೂಲ್, ಇದು ವಾಮ್. ಇದು ಬಂದು ಹಿಲ್ ಡಿಸೆಂಟ್ ಕಂಟ್ರೋಲ್ ಅಂತಾರೆ. ಸೊ ರೋಡ್ ಏನಾದರೂ ಹಿಂಗೆ ಹೈಟು ಮತ್ತು ಡೌನ್ ಇದ್ದರೆ ಇದು ಹಾಕ್ಕೊಂಡ್ರೆ ಸೊ ನಿಮಗೆ ಬ್ರೇಕ್ ಬಿಟ್ಟಿದ ತಕ್ಷಣ ಇಮಿಡಿಯೇಟಾಗಿ ಮೂವ್ ಆಗೋಲ್ಲ ಡೌನು, ಒಂದು 5 ಸೆಕೆಂಡ್ಸ್ ಆದಮೇಲೆ ರಿಲೀಸ್ ಆಗುತ್ತೆ. ಸೊ ಇದು ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತಾರೆ ಇದನ್ನು. ಸೊ ಜಿಗ್ಜ್ಯಾಗ್ ಎಲ್ಲ ಮೂವ್ ಆಗಬೇಕಂದ್ರೆ ಟ್ರ್ಯಾಕ್ಷನ್. ಹಜಾರ್ಡ್ ಲೈಟ್, ಇಲ್ಲಾಂದರೆ 4 ಇಂಡಿಕೇಟರ್, ಸೀಟ್ ಬೆಲ್ಟ್. ಸೊ ಸೀಟ್ ಬೆಲ್ಟ್ ಇದು ಬಟನ್ ಜಸ್ಟ್ ಕೊಟ್ಟಿದ್ದಾರೆ, ಬಟ್ ಇದ್ರ ಫಂಕ್ಷನ್ ಆಗಲ್ಲ. ಏನಕ್ಕಂದರೆ ಇದು ಮ್ಯಾಂಡೇಟ್ರಿ ಸೀಟ್ ಬೆಲ್ಟ್ ಹಾಕ್ಕೊಳಕ್ಕೆ. ಮತ್ತು ಇದು ಸೀಟ್ ಬೆಲ್ಟ್ ಬಂದ್ಬಿಟ್ಟು ಪ್ಯಾಸೆಂಜರ್ ಸೀಟ್. ಸೊ ಪ್ಯಾಸೆಂಜರ್ ಅವರು ಸೀಟ್ ಬೆಲ್ಟ್ ಹಾಕ್ಬೇಕಾ ಹಾಕ್ಬಾರ್ದ ಅಂತ ಆಫು ಆನು. ಸೊ ಇದು ಮ್ಯಾಂಡೇಟ್ ಇವಾಗ ಮಾಡ್ಬಿಟ್ಟವ್ರು, ಬಟನ್ ಫಂಕ್ಷನ್ ಆಗಲ್ಲ. ಈ ಡ್ರೈವರ್ದು ಇದು ಕೋ ಪ್ಯಾಸೆಂಜರ್ ಆರ್ ಪ್ಯಾಸೆಂಜರ್. ಸೊ ಆ ಸೀಟ್ ಅವರು ಹಾಕ್ಲೇಬೇಕು. ಇವಾಗ ಯಾರಾದರೂ ಕೂತ್ಕೊಂಡ್ರೆ ವೆಯ್ಟ್ ಅಲ್ಲಿ ಪ್ರೆಸ್ ಆದರೆ ಆಟೋಮೆಟಿಕ್ಕಾಗಿ ಬಡ್ಕೊಳುತ್ತೆ. ನೆಕ್ಸ್ಟ್ ಲಾಸ್ಟ್ ಬಟನ್ ಏರ್ ಬ್ಯಾಗ್ ಆನು ಆಫು. ಸೊ ಇವಾಗ ಇದನ್ನು ಬಟನ್ ಮ್ಯಾಂಡೇಟ್ ಮಾಡಿಬಿಟ್ಟವ್ರೆ. ವೇರ್ ಇಟ್ಸ್ ಲಾಕ್ಡ್ ಆಲ್ವೇಸ್ ಇಟ್ ವಿಲ್ ಬಿ ಟರ್ನ್ಡ್ ಆನ್. ಏರ್ ಬ್ಯಾಗ್ ಆನ್ ಆಗಿರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ನಿಮಗೆ ಮ್ಯೂಸಿಕ್ ಆರ್ ವಾಲ್ಯೂಮ್ ಅಪ್ ಆರ್ ಡೌನ್, ಮ್ಯೂಟ್, SRC ಕಾಲ್ ಪಿಕ್ ಮಾಡ್ಬೋದು ಮತ್ತು ಡಿಕ್ಲೈನ್ ಮಾಡ್ಬೋದು. ಈ ಕಡೆ ಬಂದ್ಬಿಟ್ಟು ಕ್ರೂಸ್ ಆನ್ ಆಫು ಮತ್ತು ಸ್ಟೇಷನ್
FM ಪ್ಲಸ್ ಆರ್ ಮೈನಸ್ ರೀಸೆಟ್ ಮಾಡ್ಕೊಳೋದಕ್ಕೆ ಬಟನ್ ಇದೆ, ಮತ್ತು ಇದು ವಾಯ್ಸ್ ಕಮ್ಯಾಂಡ್. ಸೊ ಏನಾದರೂ ಚೇಂಜ್ ಮಾಡೋಕ್ಕೆ, ಏನಾದರೂ ಯೂಸ್ ಮಾಡೋಕ್ಕೆ ವಾಯ್ಸ್ ಕಮ್ಯಾಂಡ್ ಸಿಂಬಲ್. ಸೊ ನಿಮಗೆ ಮುಂದೆ ಸ್ಪೀಡೋಮೀಟರ್ ನೋಡ್ಬೋದು. ಸೊ ಇಟ್ಸ್ ಎನ್ ಅನಲಾಗ್, ಮತ್ತು RPM ಅನಲಾಗೆ ಕೊಟ್ಟಿದ್ದಾರೆ, ಮತ್ತು ಟ್ರಿಪ್ A ಟ್ರಿಪ್ B ಎಲ್ಲ ನಿಮ್ಗೆ ಅಲ್ಲೇ ತೋರಿಸುತ್ತೆ, ಇನ್ಕ್ಲೂಡಿಂಗ್ ಓಡೋಮೀಟರ್. ಸೊ ಮೂವಿಂಗ್ ಆನ್ ಟು ಸ್ಟೇರಿಂಗ್, ವಿ ಹ್ಯಾವ್ ಇನ್ಬಿಲ್ಟ್ ಏರ್ ಬ್ಯಾಗ್. ಮತ್ತು ಈ ಕಡೆ ರೈಟ್ ಸೈಡ್ ಮೂವ್ ಆನ್ ಆದರೆ ಕೀ ಪಕ್ಕ. ಸೊ ಇದು ಆಟೋಮ್ಯಾಟಿಕ್ ಕಂಟ್ರೋಲ್. ನಿಮಗೆ ಬೈ ಚಾನ್ಸ್ ಸಿಗ್ನಲಲ್ಲಿ ಎಲ್ಲರೂ ನಿಲ್ಲಿಸಿರ್ಬೇಕಂದ್ರೆ, ಸೊ ಬ್ರೇಕ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡು ಕ್ಲಚ್ಚು ಪ್ರೆಸ್ ಮಾಡಿದ್ರೆ ಆಟೋಮ್ಯಾಟಿಕ್ ವೆಹಿಕಲ್ ಇಂಜಿನ್ ಆಫ್ ಆಗುತ್ತೆ. ಮತ್ತು ನೀವು ರಿಲೀಸ್ ಮಾಡಾದ್ಮೇಲೆ ಮತ್ತೆ ಆಟೋಮ್ಯಾಟಿಕ್ ಆನ್ ಆಗುತ್ತೆ. ಸೊ ಅದು ಬೇಡ ಅಂದರೆ ಇದು ಆನು ಆಫು ಮಾಡ್ಕೋಬೋದು, ಮ್ಯಾನ್ಯಲ್ ಥರನೂ ಮಾಡ್ಕೋಬೋದು. ನಾರ್ಮಲ್ ನಿಮ್ಗೆ ಹಿಂಗೆ ಆನಲ್ಲೇ ಇರಬೇಕಂದ್ರೆ ಹಂಗೂ ಮಾಡ್ಕೋಬೋದು, ಆಟೋಮ್ಯಾಟಿಕ್ ಅಂದರೆ ಆಟೋಮ್ಯಾಟಿಕ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಿಮಗೆ ಆ ಬಟನ್ ಇಲ್ಲಿ ಚೇಂಜ್ ಮಾಡಿಕೊಂಡ್ರೆ ನಿಮ್ಗೆ ತೋರಿಸುತ್ತೆ ಸರ್ವಿಸ್ ಸೆಟ್ಟಿಂಗ್ಸ್ ಮೂವ್ ಮಾಡೋಕ್ಕೆ, ಟ್ರಿಪ್ ವೇ ಮತ್ತು ಆ್ಯಾವ್ರೇಜ್ ಫ್ಯೂಯಲ್ ಕನ್ಸಂಪ್ಷನ್. ಸೊ ರೈಟ್ ನಾವು ನೋಡ್ಬೋದು ನೀವು ಆ್ಯಾವ್ರೇಜ್ ಫ್ಯೂಯಲ್ ಕನ್ಸಂಪ್ಷನ್ ಬಂದು 14.1 ಕಿಲೋಮೀಟರ್ ಪರ್ ಲೀಟರ್. ಸೊ ಲಾಸ್ಟ್ 2 days ನಾನು ಆಲ್ಮೋಸ್ಟ್ 800 ಕಿಲೋಮೀಟರ್ಸ್ ಓಡಿಸ್ಬಿಟ್ಟಿದ್ದೀನಿ. ಆ್ಯಾವ್ರೇಜ್ ಫ್ಯೂಯಲ್ ಬಂದ್ಬಿಟ್ಟು 14 ಕಿಲೋಮೀಟರ್ ಬರ್ತಿದೆ ಪರ್ ಲೀಟರ್. ಸೊ ಗುಡ್ ಸೈನ್. ಸೊ ಯೂಶ್ವಲಿ ಕಂಪನಿಯವ್ರು ಕ್ಲೇಮ್ ಮಾಡೋದು ಇನ್ನೂ ಕಡಿಮೆ ಕ್ಲೇಮ್ ಮಾಡ್ತಾರೆ. ಬಟ್ ಐ ವಾಸ್ ಇನ್ ದ ಸ್ಪೀಡ್ ಲಿಮಿಟ್ ವಿತಿನ್ ಎಕಾನಮಿಯಲ್ಲೇ ಇದ್ದೆ. ಹೈವೇಯಲ್ಲೂ 80 ಕಿಲೋಮೀಟರ್. ಮತ್ತು ಇದು ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಅಪ್ ಆ್ಯಂಡ್ ಡೌನ್. ಸೊ ಮೂವಿಂಗ್ ಆನ್, AC ವೆಂಟ್ಸ್ ನೋಡ್ಬೋದು ನಿಮಗೆ. ಇದೊಂಥರ ಕ್ಲಾಸಿ ಲುಕ್ ವಿತ್ ಈ ಕಡೆ ನೋಡಿದ್ರೆ ಕಾರ್ಬನ್ ಫೈಬರ್ ಫಿನಿಶ್ ಇದೆ. ಮೂವಿಂಗ್ ಆನ್ ಟು ಇನ್ಫೋ ಸಿಸ್ಟಮ್. ಶೂಟಿಂಗು ಮುಂಚೆನೆ ಈ ಹಾಡು ರೆಡಿಯಾಗಿ ಕೂತಿತ್ತು ಅಂಡ್ ಈ ಹಾಡನ್ನ ಚೆನ್ನಾಗಿದೆ ಸ್ಪೀಕರ್ಸ್. ಗೈಸ್ ಮೂವಿಂಗ್ ಆನ್ ಟು ಇನ್ಫೋ ಸಿಸ್ಟಮ್. ಸೊ ಟರ್ನ್ ಆನ್ ಮಾಡಿದ್ರೆ FM ಅಲ್ಲಿದೆ. ಸೊ ಮ್ಯೂಸಿಕ್ ಡೌನ್ ಮಾಡಿದ್ದೀನಿ. ಇದಕ್ಕೆ ಬಂದ್ಬಿಟ್ಟು 6 ಸ್ಪೀಕರ್ ಬರುತ್ತೆ. ಒಂದು ಬಂದು ಡ್ರೈವರ್, ಇನ್ನೊಂದು ಬಂದು ಪ್ಯಾಸೆಂಜರ್, ಮತ್ತು ಇಲ್ಲಿ ನಿಮಗೆ 1 2 3 and 4. ಸೊ ಟೋಟಲ್ 6 ಸ್ಪೀಕರ್ಸ್ ಬರುತ್ತೆ. ಸೊ ಮ್ಯೂಸಿಕ್ ಬಂದು ಕ್ರೇಜಿ ಆಗಿದೆ ಸ್ಪೀಕರ್. ಸೊ ಸ್ಪೀಕರ್ಸ್ ಆರ್ ರಿಯಲಿ ಗುಡ್. ನೆಕ್ಸ್ಟ್ ಮೂವಿಂಗ್ ಆನ್, ಇಲ್ಲಿ ನಿಮಗೆ 3 ಕಾಣಿಸ್ತಿದೆ. ಒಂದು ಚಾರ್ಜಿಂಗ್ ಪೋರ್ಟ್, ಮತ್ತು ಒಂದು USB ಪೋರ್ಟ್, ಒಂದು ಆಕ್ಸ್ ಕೇಬಲ್. ಸೊ ಇದು 4-wheel ಡ್ರೈವ್ ಕಾರ್. ನಿಮ್ಗೆ ಕಾಣಿಸ್ತಾ ಇರ್ಬೋದು 6 ಸ್ಪೀಡ್ ಗೇರ್ ಬಾಕ್ಸ್. ರಿವರ್ಸ್ ಹಾಕ್ಬೇಕಂದ್ರೆ ಫಸ್ಟ್ ಗೇರ್ ಹತ್ರ ಇದೆ, ಕಾಣಿಸ್ತಾ ಇರ್ಬೋದು. ಡೈರೆಕ್ಟ್ ಹಂಗೆ ಹಾಕೋಕ್ಕಾಗಲ್ಲ. ಇಲ್ಲೊಂದು ನಾಬ್ ಇದೆ, ನಾಬ್ನ ಮೇಲಕ್ಕೆ ಹಿಂಗೆ ಪುಷ್ ಮಾಡಿ ಫಸ್ಟ್ ಗೇರ್ಗೆ ಹಾಕಿದ್ರೆ ನಿಮಗೆ ರಿವರ್ಸ್ ಬೀಳುತ್ತೆ. ನೆಕ್ಸ್ಟ್ ಮೂವಿಂಗ್ ಆನ್, ಈ ಲಿವರ್ ಬಂದು 2 wheel. ನೆಕ್ಸ್ಟ್ ದಿಸ್ ಇಸ್ 4 wheel. ನೆಕ್ಸ್ಟ್ ನ್ಯೂಟ್ರಲ್ಗೆ ಹಾಕ್ಬೇಕಂದ್ರೆ ಪ್ರೆಸ್ ಮಾಡಿಬಿಟ್ಟು ನ್ಯೂಟ್ರಲ್ಗೆ ಹಾಕಬೇಕು. ನೆಕ್ಸ್ಟ್ ಲಾಸ್ಟಿಗೆ ಹಾಕಿದ್ರೆ 4 ಲೋ. ಸೊ 4 ಲೋ ಬಂದ್ಬಿಟ್ಟು ವೆನ್ ಎವರ್ ಯು ಆರ್ ಗೋಯಿಂಗ್ ಆನ್ ಎ ಹಿಲ್ ಆರ್ ಆಫ್ ರೋಡ್, ಸ್ಲೋ ಆಗಿ ಹೋಗಬೇಕು ಅಂದರೆ ಇಟ್ ವಿಲ್ ಬಿ 4 ಲೋ 4L. ಇದು ಫಾಸ್ಟ್ಗೆ ಹೋಗೋಕ್ಕಾಗಲ್ಲ ಇದರಲ್ಲಿ. ನೆಕ್ಸ್ಟ್ ನ್ಯೂಟ್ರಲ್ಗೆ ಹಾಕಿದ್ರೆ ನಿಮ್ಗೆ ಹೋಗೋಕ್ಕೆ ಆಗಲ್ಲ, ಫ್ರಂಟ್ ಹೋಗೋಕ್ಕಾಗಲ್ಲ, ಬ್ಯಾಕ್ ಹೋಗೋಕ್ಕಾಗಲ್ಲ, ನಥಿಂಗ್ ವಿಲ್ ವರ್ಕ್. ನೆಕ್ಸ್ಟ್ 4 ಹೈ, ಆಲ್ 4 wheels ಆನ್ ಅನ್ ಹೈವೇ ಫಾಸ್ಟಿಗೆ ಹೋಗ್ಬೇಕಂದ್ರೆ. ನೆಕ್ಸ್ಟ್ 2 wheel ಹೈವೇ 2H. ಸೊ ಇದು 2 wheel ಡ್ರೈವ್ಗೆ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇದು ಬಂದು ನಮ್ಮ ಗೇರ್ ಸ್ಪೆಸಿಫಿಕೇಷನ್. ನಿಮಗೆ ಇನ್ಫೋ ಸಿಸ್ಟಮಲ್ಲಿ ನೋಡ್ಬೋದು, ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗೆ ಎಲ್ಲ ತೋರಿಸುತ್ತೆ. ಸೌಂಡ್, ಡಿಸ್ಪ್ಲೇ, ಕನೆಕ್ಟಿವಿಟಿ ಸಿಸ್ಟಮ್, ಎಕೋಸೆನ್ಸ್. ಸೊ ದಿಸ್ ಇಸ್ ಅ ಟಚ್ ಸ್ಕ್ರೀನ್. ನೆಕ್ಸ್ಟ್ ಕಾರ್ ಇನ್ಫೋ. ಸೊ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್. ಸೊ ಇದು ಬಂದ್ಬಿಟ್ಟು ಓಕೆ ಅಂತ ತೋರಿಸ್ತದೆ. ಓಕೆ ಅಂತ ತೋರಿಸಿದ್ರೆ ಟೈರ್ ಪ್ರೆಷರ್ ಎಲ್ಲ ಕರೆಕ್ಟಾಗಿದೆ. ಇಲ್ಲಿ ನೋಡೋದು ಲೋ ಪ್ರೆಷರ್, ಈ ಡಿಕ್ಕಿದು ಆರ್ ಸ್ಟೆಪ್ನಿ ವೀಲ್ ಚೂರು ಕಡಿಮೆ ಇದೆ ಪ್ರೆಷರ್.
ಸೊ ಚೆಕ್ ಮಾಡಿಸ್ಕೋಬೇಕಂತ ಇಂಡಿಕೇಶನ್. ಬೈ ಚಾನ್ಸ್ ಫ್ರಂಟ್ ಲೆಫ್ಟ್ ಟೈರ್ ಕಡಿಮೆ ಇದ್ದರೆ ಅದು ಲೋ ಪ್ರೆಷರ್ ಅಂತ ತೋರಿಸುತ್ತೆ. ಸೇಮ್ ವಿತ್ ರೈಟ್, ಬ್ಯಾಕ್ ಲೆಫ್ಟ್ ಆ್ಯಂಡ್ ಬ್ಯಾಕ್ ಸೈಡ್ ರೈಟು ಅಷ್ಟೇ. ಸೊ ಎಕೋ ಸೆನ್ಸ್, ನೆಕ್ಸ್ಟ್ ಅಲರ್ಟ್ಸ್, ಸ್ಪೇರ್ ವೇಲ್, ಟಯರ್ ಲೋ ಪ್ರೆಷರ್. ನಾನು ಆವಾಗಲೇ ಹೇಳ್ದಂಗೆ ಅಲರ್ಟ್ ಏನಿದೆ ಅಂತ ನೋಡೋಕ್ಕೆ ಹಾಕಿದ್ರೆ ಸ್ಪೇರ್ ಟಯರ್ ಲೋ ಪ್ರೆಷರ್ ನಿಮಗೆ ತೋರಿಸ್ದಂಗೆ, ಪ್ರೆಷರ್ ಕಡಿಮೆ ಇದೆ. ಸೇಮ್ DRL ಆನು ಆಫ್ ಮಾಡ್ಕೋಬೋದು. ಮತ್ತು ಫ್ಯೂಯಲ್ ಇನ್ಫಾರ್ಮೇಷನ್, ಇವಾಗಿರೋ ಫ್ಯೂಯಲ್ ಟ್ಯಾಂಕಲ್ಲಿಗೆ ನೋಡಿದ್ರೆ 226 ಕಿಲೋಮೀಟರ್ ಹೋಗ್ಬೋದು ವಿತ್ ದ ಆವ್ರೇಜ್ ಫ್ಯೂಯಲ್ ಎಕಾನಮಿ ಆಫ್ 14.1 ಕಿಲೋಮೀಟರ್ ಪರ್ ಲೀಟರ್. ನೆಕ್ಸ್ಟ್ ಸರ್ವಿಸ್ ಡ್ಯೂ ಇದೆ. ನಾನು ಹೇಳ್ದಂಗೆ 1000 ಕಿಲೋಮೀಟರ್ ಫಸ್ಟ್ ಸರ್ವಿಸ್ ಕೊಡಬೇಕು. ನಾನು 1013 ಕಿಲೋಮೀಟರ್ ಓಡಿಸಿದ್ದೀನಿ. ಸೊ ಫಸ್ಟ್ ಸರ್ವಿಸ್ ಬಂದು, ಫಸ್ಟ್ ಫ್ರೀ ಸರ್ವಿಸ್ ಬಂದು 1000 ಕಿಲೋಮೀಟರ್, ಸೆಕೆಂಡ್ ಫ್ರೀ ಸರ್ವಿಸ್ ಬಂದು 10,000 ಕಿಲೋಮೀಟರ್, ಥರ್ಡ್ ಫ್ರೀ ಸರ್ವಿಸ್ ಬಂದು 20,000 ಕಿಲೋಮೀಟರ್. ಈ ಗಣೇಶ್ ಐಡಲ್ ನೋಡ್ಬೋದು, ಇದು ಮಹೀಂದ್ರ ಅವರೇ ಫ್ರೀಯಾಗಿ ಕೊಟ್ಟಿದ್ದಾರೆ at the time of delivery as a complimentary, as a gift, whatever you call. So one chick idol sakadaಗಿದೆ, good one, I liked it. Next moving on to dashboard ಅಂತೂ ಸಿಕ್ಕಾಪಟ್ಟೆ ಚಿಕ್ಕದು. ನೆಕ್ಸ್ಟ್ ಈ ಕಡೆಗೆ ಬಂದರೆ ಮಹೀಂದ್ರ ಆ್ಯಂಡ್ ಮಹೀಂದ್ರ ಲಿಮಿಟೆಡ್ ಮಾಡೆಲ್ ಥಾರ್ ಸೀರಿಯಲ್ ನಂಬರ್ ಹಾಕಿದ್ದಾರೆ. ಸೊ ಈ ಸೀರಿಯಲ್ ನಂಬರ್ ಬಂದ್ಬಿಟ್ಟು ಎಷ್ಟನೇ ವೆಹಿಕಲ್ ಪ್ರೊಡಕ್ಷನ್ ಆಗಿ ನಮ್ಮ ಹತ್ರ ಇದೆ ಅಂತ. ನೆಕ್ಸ್ಟ್ ಮೇಡ್ ಇನ್ ಇಂಡಿಯಾ ವಿತ್ ಪ್ರೈಡ್. ಎಸ್, ದಿಸ್ ಇಸ್ ಮೇಡ್ ಇನ್ ಇಂಡಿಯಾ. ಗೈಸ್, ಅವಾಗಲೇ ನಿಮಗೆ ಕನ್ವರ್ಟಬಲ್ ಟಾಪ್ ಅಂತ ಹೇಳ್ತಿದ್ನಲ್ಲ, ಸೊ ಇಲ್ಲೊಂದು ಲಿವರ್ ಇದೆ ಮತ್ತು ಅಲ್ಲೊಂದು ಲಿವರ್ ಇದೆ. ಇವೆರಡು ಹಿಂಗೆ ಓಪನ್ ಮಾಡಿದ್ರೆ ಇದು ಫುಲ್ ಓಪನ್ ಆಗುತ್ತೆ. ಸೊ ಇದೇ ಬಂದ್ಬಿಟ್ಟು ಮೇನ್ ಕೀ ರೋಲಿ ಕಾರ್ಗೆ, ಕನ್ವರ್ಟಬಲ್ ಟಾಪ್ಸ್ಗೆ ಇದು ಓಪನ್ ಆದರೆ ಇದು ಓಪನ್ ಆಗುತ್ತೆ. ಸೊ ಆಲ್ವೇಸ್ ಮೇಕ್ ಶ್ಯೂರ್ ದಟ್ ಇಟ್ ಈಸ್ ಲಾಕ್ಡ್. ನೋಡ್ಬೋದು ನಾನು ಒಳಗಡೆ. ಸೊ ಇದು ಹೈಟ್ ಇದೆ ಸಿಕ್ಕಾಪಟ್ಟೆ, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ಫಸ್ಟ್ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಇರುತ್ತೆ. ಸೊ ಲೆಫ್ಟ್ ಲೆಗ್ ಇಟ್ಟು ಜಸ್ಟ್ ಇಲ್ಲಿ ಬಂದು ಹಿಂಗೆ ಕುತ್ಕೊಳ್ಳೋದು. ಸೊ ನೋಡ್ಬೋದು ನನ್ನ ಹೈಟ್ ಬಂದು 6.2. ಸೊ 6.2 ಹೈಟ್ ಇರೋರಿಗೆ ಇನ್ನೂ ಬೂಟ್ ಸ್ಪೇಸ್ ಆರಾಮಾಗಿದೆ. ಸೊ ನಂಬರ್ ಇಲ್ಲಿವರೆಗೂ ಬರುತ್ತೆ, ಆಲ್ಮೋಸ್ಟ್ ನಿಮ್ಮ ಥೈಸ್ವರೆಗೂ ಇಲ್ಲಿ ಸಪೋರ್ಟ್ ಸಿಗುತ್ತೆ. ಸೊ ನಿಮಗೆ ಕಾಲು ನೋವು ಅನ್ನೋ ಫೀಲೇ ಬರೋಲ್ಲ, ಆರಾಮಾಗಿ ಸೋಫಾ ಅಲ್ಲಿ ಕುತ್ಕೊಂಡಂಗಿರುತ್ತೆ. ಸೊ ನೀವೆಲ್ಲ ಇದು ನೋಡ್ಬೋದು, ಗ್ರ್ಯಾಬ್ ಹ್ಯಾಂಡಲ್ಸ್ ಎಲ್ಲ ಸಖತ್ತಾಗಿದೆ. ಮತ್ತು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಡ್ರೈವರ್ ಸೀಟ್ ಬಂದು, ಕೋ ಪ್ಯಾಸೆಂಜರ್ ಸೀಟ್ ಬಂದು ಇದು ಕೊಟ್ಟಿದ್ದಾರೆ, ಬಾಟಲ್ ಹೋಲ್ಡರ್. ಸೊ ಅಪಾರ್ಟ್ ಫ್ರಮ್ ದಟ್ ಸೊ ಗುಡ್. ಸೊ ಇದರಲ್ಲಿ ಬಂದು ಹ್ಯಾಂಡ್ ಬ್ರೇಕ್ ಬಂದು ಎಲೆಕ್ಟ್ರಾನಿಕ್ ಇಲ್ಲ, ಇಟ್ಸ್ ಮ್ಯಾನ್ಯಲ್. ಇಲ್ಲಿ ನೋಡಿದ್ರೆ ಡ್ರೈವರ್ ಪ್ಯಾಸೆಂಜರ್ ಬೋತ್ ವಿಂಡೋಸ್ ಅಡ್ಜಸ್ಟ್ಮೆಂಟ್ ಇಲ್ಲ ಇದೆ, ಅಪ್ ಆ್ಯಂಡ್ ಡೌನ್. ಸೊ ಅಪ್ ಆ್ಯಂಡ್ ಡೌನ್ ಬೋತ್. ಇಲ್ಲಿ ಬಂದು ಸ್ವಿಚ್ ಬರಲ್ಲ, ಇಲ್ಲಿ ಸ್ವಿಚ್ ಬರಲ್ಲ ನಿಮಗೆ. ಸೊ ಇಲ್ಲೇ ಸ್ವಿಚ್ ಎರಡು ಕೊಟ್ಬಿಟ್ಟಿದ್ದಾರೆ. ಪ್ಲೀಸ್ ನೋಡ್ಬೋದು, ಇಲ್ಲೊಂದು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟವ್ರೆ. ಇದೇನು ಕೊಟ್ಟವ್ರು ಅಂತ ಇನ್ನೂ ಅರ್ಥ ಆಗಿಲ್ಲ. ಹಿಂಗೆ ಚಿಕ್ಕ ಹುಡುಗರ ಥರ ಕುತ್ಕೊಂಡು ಇದ್ರ ಬದಲು ದೊಡ್ಡದಾಗ ಒಂದು ಡ್ಯಾಶ್ ಬೋರ್ಡ್ ಕೊಟ್ಬಿಟ್ಟು ಐಟಮ್ ಇಟ್ಕೊಂಡು ಕೊಟ್ಟಿದ್ದಾರೆ, ಸಗದಾಗಿರೋದು. ಇದಂತೂ ಸಿಕ್ಕಾಪಟ್ಟೆ ಚಿಕ್ಕದಿದೆ. ನೋಡಿ, ನನ್ನ ಕೈ ಅಷ್ಟೇ ಇದೆ, ನನ್ನ ಕೈಯು ಒಳಗಡೆಗೆ ಹೋಗಲ್ಲ ಅನ್ಕೊಂತೀನಿ. ಇದು ಫೋಲ್ಡ್ ಆಗುತ್ತೆ ತಂಬು. ಸಿಕ್ಕಾಪಟ್ಟೆ ಚಿಕ್ಕದು, ಜಸ್ಟ್ ಒಂದು ಪೇಪರ್ ಇಡ್ಬೋದು, ಡಾಕ್ಯುಮೆಂಟ್ಸ್ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಡೋಕ್ಕಾಗಲ್ಲ. ಸೊ ನಿಮ್ಗೆ ಗೊತ್ತಿರ್ಬೋದು, ಇದು ಕಂಪ್ಲೀಟ್ ಆಫ್ ರೋಡ್ ವೆಹಿಕಲ್. ಸೊ ಆಫ್ ರೋಡ್ ವೆಹಿಕಲ್ಗೋಸ್ಕರ ಅದರಲ್ಲಿ ಏನೂ ಇಡಲ್ಲ ಅಂತಲೂ ಗೊತ್ತು. ಅದಕ್ಕಂತ ಒಂದು ಚಿಕ್ಕದು ಮಾಡಿಟ್ಟವ್ರೆ. ಅದು ಸ್ಲಾಟು ಮಾಡ್ಲಾ ಬೇಡವಾ ಅಂತ ಕಷ್ಟಪಟ್ಟು ಮಾಡಿ ಇಟ್ಟಿರೋ ಥರ ಐತಿದು. ಲೈಕ್ ನಾನು ಅವಾಗಲೇ ಹೇಳ್ತಿದ್ದೀನಲ್ಲ, ಎಷ್ಟೊಂದು ಜನ ಇದರಲ್ಲಿ ಕಷ್ಟ ಆಗ್ತದೆ ಅಂತ ಇರ್ತಾರೆ. ಇಟ್ಸ್ ಸಿಂಪಲ್. ಲಾಜಿಕ್ ಒಂದು ಅರ್ಥ ಆಗಬೇಕು. ಗ್ರ್ಯಾಬ್ ಹ್ಯಾಂಡಲ್ಲಿ ಇಟ್ಕೋಬೇಕು, ಯುವರ್ ಲೆಫ್ಟ್ ಲೆಗ್ ರೈಟ್ ಇನ್ಸೈಡ್, ಅಷ್ಟೇ, ಸಿಂಪಲ್. ಸೊ ಅದಾದ್ಮೇಲೆ ಡೋರ್ ಹಾಕೊಂಡು ಹೋಗ್ತಾ ಇರೋದಷ್ಟೇ, ಸಿಂಪಲ್ ಆಗಿರುತ್ತೆ. ಲಾಜಿಕ್ ಒಂದು ಅರ್ಥ ಆಗಬೇಕು. ಎಷ್ಟೊಂದು ಜನ ತಪ್ಪು ಕೆಲಸ ಮಾಡ್ತಾರೆ, ಲೆಫ್ಟ್ ಲೆಗ್ ಇಡಲ್ಲ, ರೈಟ್ ಲೆಗ್ ಇಟ್ಬಿಡ್ತಾರಲ್ಲ. ರೈಟ್ ಲೆಗ್ ಇಟ್ಟರೆ ಲೆಫ್ಟ್ ಲೆಗ್ ಒಳಗಡೆ ಇಡೋಕ್ಕಾಗಲ್ಲ, ಅದು ಹಿಂಗೆ ಹೋಗ್ಬಿಡುತ್ತೆ, ಕಾಲು ಟ್ವಿಸ್ಟ್ ಆ್ಯಂಡ್ ಟರ್ನ್ ಥರ. ಸೊ ಅವಾಗ ಹತ್ತದ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಲೆಫ್ಟ್ ಇಟ್ಟು ರೈಟ್ ಇಟ್ಟಿದ ತಕ್ಷಣ ಟಕ್ ಅಂತ ಒಳಗಡೆ ಹತ್ಬೋದು. ಅದು ವೈಸ್ ವರ್ಷ, ಫಸ್ಟ್ ರೈಟ್ ಇಟ್ಬಿಟ್ಟು ಲೆಫ್ಟ್ ಇಡಬೇಕು, ಇದು ಬಂದು ಲೆಫ್ಟ್ ಇಟ್ಟು ಒಳಗಡೆ ರೈಟ್ ಇಡಬೇಕು, ಅಷ್ಟೇ, ಸಿಂಪಲ್. ಇವಾಗ ಫ್ರಂಟ್ದಾಯಿತು. ಸೊ ಇವಾಗ ಹಿಂದೆ ಕುತ್ಕೊಂಡು ಕಂಫರ್ಟ್ ಹೆಂಗಿದೆ ಮತ್ತು ಎಷ್ಟು ಸೀಟಿಂಗ್ ಕೆಪಾಸಿಟಿ ನೋಡೋಣ. ಇದಕ್ಕೆ ಇರೋದೇ 2 ಡೋರು. ಹಿಂದಕ್ಕೆ ಹೋಗ್ಬೇಕು ಅಂದರೆ ಈ ಸೀಟ್ನ ಫೋಲ್ಡ್ ಮಾಡಿಬಿಟ್ಟೇ ಹೋಗಬೇಕು.
ಸೊ ಈ ಸೀಟ್ನ ಫೋಲ್ಡ್ ಮಾಡೋದು ತೋರಿಸ್ತೀನಿ ಬನ್ನಿ ಹೇಗೆ ಅಂತ. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಒಂದು ಲಿವರ್ ಟೈಪ್ ಇದೆ. ಇದು ಜಸ್ಟ್ ಹಿಂಗೆ ಅಂದಾಗ ಈ ಸೀಟ್ ಹಿಂಗೆ ಫೋಲ್ಡ್ ಆಗುತ್ತೆ. ಫೋಲ್ಡ್ ಆಗೋದಾಗ ಚೂರು ಮುಂದಕ್ಕೆ ಕಳಿಸಿ ಸೇಮ್ ಲಾಜಿಕ್, ಲೆಫ್ಟ್ ಲೆಗ್ ಯುವರ್ ರೈಟ್ ಲೆಗ್ ಇನ್ಸೈಡ್. ಮಿಸ್ ನೋಡ್ಬೋದು. ಸೊ ಅದು ಸೀಟ್ ಹಂಗೆ ಇಟ್ಟಿದ್ದೀನಿ. ಇದು ಬಂದು ನಾನು ಹಿಂದೆ ಕೂತಿದ್ದೀನಿ ಲೆಗ್ ರೂಮ್. ಏನಕ್ಕಂದರೆ ಆವಾಗಲೇ ನಾನು ವಿಡಿಯೋ ಮಾಡ್ತಿದ್ದೆ, ಅದು ಫುಲ್ ಹಿಂದಕ್ಕೆ ಕಳಿಸಿದ್ದೀನಿ. ಬಟ್ ಈ ಕಡೆ ಕೂತ್ಕೊಂಡು ತೋರಿಸ್ತೀನಿ ನಿಮಗೆ ಎಷ್ಟು ಬೂಟ್ ಸ್ಪೇಸ್ ಇದೆ ಅಂತ. ಗೈಸ್ ಹಿಂದೆ ಸೀಟ್ ಇದು ಸ್ಟ್ರೈಟ್ ಆಗಿದೆ. ಆ್ಯಕ್ಚುಲಿ ಇದು ಫೋಲ್ಡ್ ಮಾಡ್ಕೊಳ್ಬೋದು, ಬೆಂಡ್ ಆ್ಯಂಡ್ ಲೀನ್. ಸೊ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ನಾನು ಹೈಟ್ 6.2 ಆರಾಮಾಗಿ ಕಂಫರ್ಟ್ ಆಗೇ ಕೂತಿದ್ದೀನಿ. ಬಟ್ ಹಿಂದ್ಗಡೆ ಸೀಟಿಂಗ್ ಸ್ಪೇಸ್ ಬಂದು ಇಬ್ಬರೇ ಕುತ್ಕೊಳಕ್ಕಾಗೋದು, ಮಕ್ಕಳು ಕುತ್ಕೊಳಕ್ಕಾಗಲ್ಲ. ಗೈಸ್ ಹಿಂದೆ ಏನಕ್ಕೆ ಇಬ್ಬರೇ ಕುತ್ಕೊಳಕ್ಕಾಗೋದು ಅಂದರೆ ಇಲ್ಲಿ ಟಯರ್ ಇದು ಹೋಗಿದೆಯಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಬಲ್ಜ್ಡ್ ಆಗಿ ಬಂದಿದೆ. ಸೊ ಅದು ಬಿಟ್ಟರೆ ಸೀಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದು ನಾನೊಂದು ಸೀಟಲ್ಲಿ ಕೂತಿದ್ದೀನಿ. ಇಲ್ಲಿ ಬಂದು ಸೇಮ್ ಲಾಜಿಕ್, ಅದು ಟಯರ್ದು ಬಲ್ಜ್ಡ್ ಪಾರ್ಟ್ ಇಲ್ಲಿ ಬಂದಿದೆ. ಸೊ ಇಲ್ಲೇನು ಬೇಕಂದರೆ ಏನಾದರೂ ಇಟ್ಕೋಬೋದು ಇನ್ ದ ಸೆನ್ಸ್ ಒಂದು ಚಿಕ್ಕ ಬ್ಯಾಗ್ ಹಂಗೆ ಏನಾದರೂ ಇಟ್ಕೋಬೋದು. ಬಟ್ ಕೂತ್ಕೊಳಕ್ಕೆ ಮಾತ್ರ ಇಬ್ಬರೇ ಆಗೋದು. ಮಕ್ಕಳೊಬ್ಬರು ಚಿಕ್ಕದ ಮಗು ಯಾರಾದರೂ ಒಬ್ಬರು ಇದ್ರ ಮೇಲೆ ಕೂತ್ಕೋಬೋದು. ಬಟ್ ದೊಡ್ಡವರು ಅಂದರೆ ಇಬ್ಬರೇ ಆಗೋದು. ಗೈಸ್ ಅವಾಗಲೇ ಸ್ಪೀಕರ್ ಹೇಳ್ತಿದ್ದೀನಲ್ಲ, 1 2 3 and 4. ಸೊ ಸಿನ್ಸ್ ಇಟ್ ಈಸ್ ಅ ಕನ್ವರ್ಟಬಲ್ ಟಾಪ್, ನಿಮಗೆ ಒಂದು ರಾಡ್ ಎಕ್ಸ್ಟ್ರಾ ಕಾಣಿಸುತ್ತೆ. ಏನಕ್ಕಂದರೆ ಇದು ಟಾರ್ಪಲ್ ಫುಲ್ ಓಪನ್ ಆಗಿ ಕೆಳಗಡೆ ಲೀನ್ ಆಗುತ್ತೆ. ಹಿಂದ್ಗಡೆ ಇರೋರಿಗೆ ಸೀಟ್ ಬೆಲ್ಟ್, ಸೇಮ್ ಈ ಕಡೆ ಇನ್ನೊಂದು ಸೀಟ್ ಬೆಲ್ಟ್ ಇದೆ. ಗ್ರ್ಯಾಬ್ ಹ್ಯಾಂಡಲ್, ಅದು ಗ್ರ್ಯಾಬ್ ಹ್ಯಾಂಡಲ್ ಅಷ್ಟೊಂದಿಲ್ಲ. ಏನಕ್ಕಂದರೆ ಹಾರ್ಡ್ ಟಾಪ್ ಆಗಿದ್ರೆ ನಿಮಗೆ ಇದು ಆ ಫ್ರಂಟಲ್ಲಿ ಹೆಂಗೆ ಅವಾಗಲೇ ತೋರಿಸಿದ್ನೋ ಆ ಥರ ಇರುತ್ತೆ. ಗೈಸ್ ನೆಕ್ಸ್ಟ್ ಮೂವಿಂಗ್ ಆನ್ ಟು ಸೈಡ್ ಪ್ರೊಫೈಲ್. ಸೊ ಫ್ಯೂಯಲ್ ಬಂದ್ಬಿಟ್ಟು ಮ್ಯಾನ್ಯಲ್ ಆಗಿ ಇದು ತೆಗಿಬೇಕು, ಕೀ ಹಾಕಿ. ದೇರ್ ಇಸ್ ನೋ ಬಟನ್. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 57 ಲೀಟರ್ಸ್. ನೆಕ್ಸ್ಟ್ ಇಲ್ಲಿ ಬೂಟ್ ಓಪನ್ ಮಾಡೋಕ್ಕೆ ನೋಡೋಣ. ಬೂಟ್ ಸ್ಪೇಸ್ ಅಷ್ಟೊಂದೇನಿಲ್ಲ. ಸೊ ಇಷ್ಟೇ ಬೂಟ್ ಸ್ಪೇಸ್ ಬರೋದು ನಿಮಗೆ. ಮೂವಿಂಗ್ ಆನ್ ಟು ರೈಟ್ ಸೈಡ್ ನೀವು ನೋಡ್ಬೋದು ಇಲ್ಲಿ 4x4 ವಿಚ್ ಇಸ್ ನಥಿಂಗ್ ಬಟ್ 4 ವೀಲ್ ಡ್ರೈವ್. ಏನಾದರೂ 2 ವೀಲ್ ಡ್ರೈವ್ ಇದೆ RWD ಅಂತ ಇರುತ್ತೆ, ರೇರ್ ವೀಲ್ ಡ್ರೈವ್. ಸೊ ಇದು 4 ವೀಲ್ ಡ್ರೈವ್, ಅದಕ್ಕೆ 4x4. ಗೈಸ್ ಇದರಲ್ಲಿ ಬ್ಯಾನೆಟ್ ಓಪನ್ ಬಂದ್ಬಿಟ್ಟು ಇಲ್ಲಿದೆ ಕೆಳಗಡೆ. ಇಲ್ಲೊಂದು ಸಿಂಬಲ್ ಕೊಟ್ಟಿದ್ದಾರೆ, ಸಿಂಬಲ್ ಕೆಳಗಡೆ ಲಿವರ್. ಸೊ ಲಿವರ್ ಓಪನ್ ಮಾಡಿದ್ದೀನಿ. ಸೊ ಗೈಸ್ ಅಲ್ಲಿ ಲಿವರ್ ಓಪನ್ ಮಾಡಾದ್ಮೇಲೆ ಸೊ ಓಲ್ಡ್ ಸ್ಕೂಲ್ ಸ್ಟೈಲ್ ಇದು ಬಂದು ಕ್ಯಾಪ್ ಓಪನ್ ಮಾಡಲೇಬೇಕು. ಸೊ ಕ್ಯಾಪ್ ಓಪನ್ ಮಾಡಾದ್ಮೇಲೆ ನೋಡ್ಬೋದು ಸೊ ಇಲ್ಲಿ ನೋಡ್ಬೋದು ಎಂಜಿನ್ ಪ್ಲೇಸ್ಮೆಂಟ್ ಆಗಿದೆ, ಅದು ನಮ್ಮ ಕೂಲೆಂಟ್. ಸೊ ಈ ರೀತಿಯಾಗಿ ಫುಲ್ ಪ್ಲೇಸ್ಮೆಂಟ್ ಇದೆ. ಬ್ಯಾಟ್ರಿನೂ ಅಷ್ಟೇ ಸೈಜ್ ದೊಡ್ಡದಾಗೆ ಇರೋದು ಹಾಕಿದ್ದಾರೆ. ಸೊ ಇದು ಬಂದು ನಮ್ಮ ಇಂಜಿನ್ ಸೆಕ್ಷನ್. ಗೈಸ್ ಇಲ್ಲಿ ನೋಡ್ಬೋದು ಹೆಡ್ಲೈಟ್. ಇದು ಹೆಡ್ಲೈಟ್ ಬಂದುಬಿಟ್ಟು ಪ್ರೀಮಿಯಂ ಹೆಡ್ಲೈಟ್. ಸೊ ಈ ಶೋರೂಮ್ ಅವ್ರ ಹತ್ರನೇ ಅಡಿಷ್ನಲ್ ಆಗಿ ಹಾಕ್ಸ್ಕೊಂಡಿದ್ದು. ಅದು ಬಿಟ್ಟರೆ ಇದು ಹ್ಯಾಲೋಜನ್ ಬರುತ್ತೆ. ಇದು ಬಂದುಬಿಟ್ಟು ನಿಮಗೆ LED ಪ್ರೊಜೆಕ್ಟರ್ 1 ವೈಟ್ ಲೈಟ್ ಬರುತ್ತೆ. ನಿಮ್ಮ DRL ವಿತ್ ಇಂಡಿಕೇಟರ್. ಇದು ಎಕ್ಸ್ಟರ್ನಲ್ ಹಾಕ್ಸಿದಕ್ಕೆ ಆಲ್ಮೋಸ್ಟ್ 22,000 ಬಿತ್ತು. 22,000. ಸೊ ಇದು ನಮ್ಮ ಕಾರ್ ಲುಕ್. ಸೊ ORVM ನೋಡ್ಬೋದು. ORVM ಸಿಕ್ಕಾಪಟ್ಟೆ ದೊಡ್ಡದಾಗಿ ಕೊಟ್ಟಿದ್ದಾರೆ. ಅದೊಳ್ಳೆ ಹೈವೇ ಅಲ್ಲೆಲ್ಲ ಸಕ್ಕದಾಗಿರುತ್ತೆ, ಬಿಗರ್ ಒನ್.
ಗೈಸ್ ಅವಾಗಲೇ ಫ್ರಂಟ್ ಪ್ರೊಫೈಲ್ ನೋಡಿದ್ರೆ ಇದು ಬ್ಯಾಕ್ ಸೈಡ್ ಪ್ರೊಫೈಲ್ ಹಿಂಗೆ ಕಾಣುತ್ತೆ. ಬನ್ನಿ ಹಂಗೆ ಸೈಡ್ ಪ್ರೊಫೈಲ್ ಹೆಂಗೆ ಕಾಣುತ್ತೆ ತೋರಿಸ್ತೀನಿ. ಸೊ ಸೈಡ್ ಪ್ರೊಫೈಲ್ ಇದು ಒಳ್ಳೆ ಬಲ್ಕಿ ಮ್ಯಾಸಿವ್ ಲುಕ್ಕಲ್ಲಿ ಕಾಣುತ್ತೆ. ಆ್ಯಂಡ್ ದಿಸ್ ಇಸ್ ದಿ ಥಾರ್. ಗೈಸ್ ಇದು ಪ್ರೈಸ್ ಬಂದುಬಿಟ್ಟು ಟಾಪ್ ಎಂಡ್ ಬಂದು 19.5 ಆಗುತ್ತೆ. ಸೊ ಬೇಸ್ ವೇರಿಯಂಟ್ ಬಂದು ಆಲ್ಮೋಸ್ಟ್ ನಿಮಗೆ 15.5 16 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದು ನಿಮ್ಮ ಚಾಯ್ಸ್. ಸೊ ಇದು ಮ್ಯಾನ್ಯಲ್ 4x4 ಇದರಲ್ಲಿ ಆಟೋಮೆಟಿಕ್ ಬರುತ್ತೆ. ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಬರುತ್ತೆ, ಅದರಲ್ಲಿ ಮ್ಯಾನ್ಯಲ್ ಬರುತ್ತೆ, ಟಾಪ್ ಎಂಡು ಬರುತ್ತೆ, ಅದರಲ್ಲೂ 4x4 ಬರುತ್ತೆ. ಅದು ನಿಮ್ಮ ಇಷ್ಟ, ನೀವು ಯಾವ್ದು ಆಪ್ಟ್ ಮಾಡ್ಕೊತೀರ ಬೇಸ್ಡ್ ಆನ್ ಯುವರ್ ವೇರಿಯಂಟ್. ಪ್ರೈಸ್ ಡಿಫರ್ಸ್. ಸೊ ಯಾರ್ಯಾರಿಗೂ ಸಜೆಷನ್ಸ್ ಬೇಕು ಅಂದರೆ ಇಟ್ಸ್ ಅ ಗುಡ್ ವೆಹಿಕಲ್. ಯು ಗೈಸ್ ಕ್ಯಾನ್ ಆಪ್ಟ್ ಫಾರ್ ದಿಸ್ ಮಹೀಂದ್ರ ಥಾರ್. ಗೈಸ್ ಹೇಳ್ತಾ ಇದು ಮಹೀಂದ್ರ ಥಾರ್. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಗೈಸ್, ಬಾಯ್.